ಫಸ್ಟ್ ಮುಂಜಾನೆ ಎದ್ಕೂಲೆ ನಾನು ಖುಷಿ ನಾಷ್ಟ ಮಾಡ್ಕೊಂಡ್ವಿ. ನಮ್ಮ ಫೇವ್ರೇಟ್ ಡೈಲಿ ಅಂತೂ ಉಪ್ಪಿಟ್ಟು ತಿಂದ್ರು ನಮಗೆ ಬೇಸರ ಆಗಂಗಿಲ್ಲ. ನಾ ಇಲ್ಲಿ ಮ್ಯಾಗಿ ಮ್ಯಾಗ ಶಾವ್ಗಿ ಬಿಸ್ಲಿಗೆ ಹಾಕಕ್ಕೆ ಬಂದಿದ್ವಿ. ಒಂದು 5 kg ಮಾಡ್ಸೀವಿ ನಾವು ಶಾವ್ಗಿ. ಮತ್ತು ಮನೆಗೆ ತಂದು ಕೊಡ್ತಾರ. ಅವಾಗೆಲ್ಲ ನಾವು ಸಣ್ಣವರಿದ್ದಾಗ ನಾವು ಶಾವ್ಗಿ ಮಾಡಿಸ್ಕೊಂಬರ್ಬೇಕಂತಂದು ಯಾರು ಹೋಗ್ತಾರಲ್ಲ ಅವ್ರ ಜೊತೆ ಬೆನ್ನು ಹತ್ತಿ ಬಿಡ್ತಿದ್ವಿ. ಸಾಲಿ ಸೂಟಿ ಕೊಟ್ರೆ ಸಾಕು. ಮತ್ತು ಈಗಂತೂ ಅದನ್ನ ನೋಡೇ ಇಲ್ಲ, ಭಾಳ ದಿನನ ಆಯ್ತು. ಈಗ ಮನೆಗೆ ತಂದು ಕೊಡ್ತಾರ. ಈ ಥರ ಶಾವ್ಗಿ ನಾವು ಒಂದು 5 kg ಮಾಡ್ಸೀನಿ. ಮತ್ತು ಇದ್ರಾಗ ರವೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಕೂಡಿರ್ತೈತಲ್ಲ, ಹಾಗಾಗಿ ನಮಗೆ ಪಾಯಸಕ್ಕೆ ಮತ್ತು ಆಮೇಲೆ ಶಾವ್ಗಿ ಬಸ್ಯಾಕ ಆದ್ರೆ ಸಾಕಂತಂದು ಇನ್ನೊಂದು 5 kg ನಾನು ಈ ಸಲ ಸದ್ಕದ್ದು ಮಾಡಿಸ್ಬೇಕಂತ ಅಂದ್ಕೊಂಡೀನಿ. ಯಾಕಂತಂದ್ರೆ ಖುಷಿ ಬರೀ ಮ್ಯಾಗಿ ಉಪ್ಪಿಟ್ಟು ಅಂತಿರ್ತಾಳ, ಆಕಿಗೂ ಚಲೋ ಅನ್ನಿಸ್ತಾವು. ಇವು ಮೈದಾ ತಿನ್ಸೋಕಿತನೂ ಅವು ಸದ್ಕದ್ದು ಚಲೋ ಇರ್ತೈತಲ್ಲ, ಹೈ ಪ್ರೋಟೀನ್ ಇರ್ತೈತೆ ಅದ್ರಾಗ. ಮತ್ತು ಮನ್ಯಾಗ ಉಪ್ಪಿಟ್ಟು ಮಾಡ್ಕೋಕು ಚಲೋ ಅನ್ನಿಸ್ತೈತಿ. ಹಾಗಾಗಿ ಅವನ್ನ ಮಾಡಿಸ್ಬೇಕಂತ ಅಂದ್ಕೊಂಡೀನಿ. ಅವ್ನು ಮಾಡಿಸ್ಬೇಕಂದ್ರೆ ಗುದ್ದಾಟ ಭಾಳ ಐತಿ, ನೋಡ್ಬೇಕು ಏನಾಗುತ್ತೆ ಅಂತಂದು. ಖುಷಿ ನಾ ಏನು ಮಾಡ್ತಿರ್ತೀನಿ ನೋಡು ಅದನ್ನ ಮಾಡ್ತಿರ್ತಾಳೆ ಆಕಿ. ನಾ ಶಾವ್ಗಿ ಹಾಕಕತ್ರ ಆಕಿ ಹೆಲ್ಪ್ ಮಾಡ್ತಾಳೆ ಆದಷ್ಟು. ಮತ್ತು ಮಧ್ಯಾಹ್ನ ಹಂಗೆ ಐಸ್ ಬಂದಿದ್ದು, ಐಸ್ ತಿನ್ನಾಕತ್ತಿದ್ಲು. ಮತ್ತು ಈ ಥರ ಐಸ್ ಆಕಿ ಇದು ಫಸ್ಟ್ ತಿನ್ನಾಕ್ತಾಳೆ. ಮತ್ತು ಆಮೇಲೆ ಆಕಿಗೆ ಐಸ್ ತಿನ್ನಾಕು ಬರೋಲ್ಲ. ಮತ್ತು ಅದ್ರಾಗೆಲ್ಲ ಫುಲ್ಲೆಲ್ಲ ಬಿಡ್ತೈತಿ. ಆಕೆ ಹೆಂಗೆ ತಿಂತಾಳ ಹಂಗೆ ಬೀಳಾಕತ್ತಂತಲೇ. ಮತ್ತು ಹಂಗೆ ಮೇಲ್ಗಡೆ ನೀರು ತುಂಬಿತ್ತು, ಹಾಗಾಗಿ ಮೇಲೆ ಹೋಗಿ ನೀರು ಬಂದ್ ಮಾಡಿ ಮತ್ತು ಇಷ್ಟೊತ್ತನ್ಕೊಡ್ರೂ ಸಿಕ್ಕಾಪಟ್ಟಿ ಬಿಸಿಲು ಈ ಸಲ. ಉಳ್ಳಾಗಡ್ಡಿ ಎದಕ್ಕೆ ಹಾಕ್ತಾರಂದ್ರೆ ಇದ್ರಾಗ ಹುಳ ಆಗಂಗಿಲ್ಲ, ಉಳ್ಳಾಗಡ್ಡಿ ಹಾಕ್ತಾರ. ಎದಕ್ಕೆ ಹಾಕ್ತಾರ ಹೇಳುವ ನೀನು? ಹುಳ ಆಗಂಗಿಲ್ಲತ್ತ. ಅದಕ್ಕೊಂದು ಪೇಪರ್ ಇದು ಮಾಡಿ. ಸಂಜೆ ಮುಂದೆ ಒಂದು ಸ್ವಲ್ಪ ಮಾಡಿನ ಗತಿ ಆಗಿಬಿಟ್ಟಿತ್ತು. ಮತ್ತು ಹನಿ ಒಂದೊಂದು ಸಿಡಾಗ್ತಿತ್ತು ಯಾಕೋ. ಮತ್ತು ನಾನು ಆಗ ಸಂಜೆ ಮುಂದೆ ನಾನು ತೆಗೆದು ಇಟ್ಕೊಂಡ್ಬಿಟ್ನಿ, ಒಣಗಿದ್ದು ಫುಲ್ಲ. ಮತ್ತು ಖುಷಿ ಮಮ್ಮಿಯವ್ರ ಮನೆಗೆ ಹೋಗಿದ್ಲು, ಆಗ ಬಂದ್ಲು ಸಂಜೆ ಮುಂದೆ.